ನಿನ್ನೆ ನಡೆದಂಥ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನದ ಸಮಾವೇಶ, ಅದಕ್ಕೆ ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೀವಿ. ಯಾಕಂದರೆ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಮತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವೆಲ್ಲರೂ ನಡೆದಿರ್ತಿದ್ದು ಸಂವಿಧಾನದ ಮುಖಾಂತರ ನಮ್ಮನ್ನು ನಾವೇ ಅರ್ಪಣೆ ಮಾಡ್ಕೊಂಡಂಥ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಅನ್ವಯ ಆಗ್ತದೆ. ಯಾರೇ ಮಾಡಿದ್ರೂ ಕೂಡ ದೇಶದ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಯಾವುದೇ ಪಾರ್ಟಿ ಆಗಿರ್ಬೋದು, ನಾವೆಲ್ಲರೂ ಆಗಿರ್ಬೋದು ಗೌರವಿಸ್ತೀವಿ. ಆದರೆ ಈ ಕಡೆ ನಿನ್ನೆ ತಾನೇ ಒಂದು ಆದೇಶ ಹೊರಡಿದಂಥ ತಹಸೀಲ್ದಾರ್ ಅವರು, ತಾಲೂಕಿನ ದಂಡಾಧಿಕಾರಿಗಳು, ಕಾನೂನು ನಮ್ಮದು ಎಲ್ಲರಿಗೂ ಒಂದೇ ಆಗಿರ್ತದೆ. ರಾತ್ರಿ ಒಂದು ಮಾಡಿ ಮುಂಜಾನೆ ಮತ್ತೊಂದು ಪಾಲನೆ ಮಾಡೋದು, ಆದೇಶ ಮಾಡೋದಂಥದ್ದು ಇದು ಖಂಡನೀಯವಾದಂಥ ವಿಷಯ. ನಾವು ಪಥಸಂಚಲನದ ಸಂದರ್ಭದಲ್ಲಿ ನಾವು ಕೂಡ ಮಾಡ್ತೀವಿ ಅನ್ನೋಂಥವೇನು ಅಭಿಪ್ರಾಯ ಇತ್ತು. ನಾವು ಯಾರನ್ನೂ ಕೂಡ ಬೇಡ ಅಂದಿಲ್ಲ. ಅವರಿಗೆ ಪ್ರಜಾಪ್ರಭುತ್ವದಾಗ ಎಲ್ಲರಿಗೆ ಮಾಡೋಂಥ ಹಕ್ಕದ, ಎಲ್ಲರೂ ಮಾಡ್ಬೋದು, ಅದಕ್ಕೇನಿಲ್ಲ ಅಂತಿಲ್ಲ. ಆದರೆ ನೀವು ಹಿಂಗೆ ಮಾಡಿರಿ ಅಂತ ಇನ್ನೊಬ್ಬರಿಗೆ ಸಲಹೆ ಕೊಡೋಂಥ ಹಕ್ಕು ಯಾರಿಗಿಲ್ಲ. ಎಲ್ಲಿನೂ ಕೂಡ ತಟುಪನ್ನು ಕೂಡ ಎಲ್ಲಿನೂ ಕೂಡ ಯಾವುದೇ ಒಂದು ಸಮಸ್ಯೆಗಳಾಗಲಿಲ್ಲ. ನಿನ್ನೆ ಮಾಡಿದಂಥ ಕಾರ್ಯಕ್ರಮಕ್ಕೂ ಕೂಡ ಭಾಳ ವಿನಯ ಪ್ರೀತಿ ನಿಂತನಾಯಿತು. ಅದಕ್ಕೂ ಕೂಡ ಎಲ್ಲಿನೂ ಕೂಡ ತಟುಕನ್ನು ತೊಂದರೆ ಆಗಲಿಲ್ಲ. ಈ ನಿಟ್ಟಿನಲ್ಲಿ ಚಿತ್ತೋಲಿ ಮತ್ತು ನಾಗವೀರ ಅಂತ ಈ ನಮ್ಮ ಚಿತ್ತಾಪುರ ಶಾಂತಿ ಇರುವಂಥ ಚಿತ್ತಾಪುರದಲ್ಲಿ ಇಷ್ಟೊಂದು ಉದ್ಭವ ಆಗಂಥ ವ್ಯವಸ್ಥೆ ಯಾರು ಮಾಡಿದ್ರು ಅನ್ನೋದು ತಮಗೆಲ್ಲರಿಗೂ ಗೊತ್ತದ. ಶಾಂತಿ ಪ್ರಿಯದಂಥ ಚಿತ್ತಾಪುರದಲ್ಲಿ ಇಷ್ಟೊಂದು ಗದ್ದಲ ವಾತಾವರಣ ಸೃಷ್ಟಿ ಆಗಲಿಕ್ಕೆ ಕಾರಣ ಏನನ್ನೋದನ್ನು ಕೂಡ ತಮಗೆಲ್ಲರಿಗೂ ಗೊತ್ತದ. ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಕಂದಾಯ ಗ್ರಾಮ ವ್ಯಾಪ್ತಿಯಲ್ಲಿ ಇರಬೇಕಂತ ಒಂದು ಆದೇಶ ಹೊರಡಿಸ್ತಾರ. ಮರುದಿನೇ ಯಾವುದೋ ಒಂದು ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರದ ಒಂದು ಪ್ರತಿನಿಧಿ ಆಗಿರ್ಬೋದು, ಒತ್ತಡದಿಂದ ಮುಂಜಾನೆ ಒಂದು ಆದೇಶ ಹೊರಡಿಸ್ತಾರಂತಂದ್ರೆ ಇದು ಭಾಳ ಖಂಡನೀಯವಾದಂಥದ್ದು. ಜೊತೆಗೆ ನಮ್ಮ ಪಕ್ಷದ ನಮ್ಮ ಕಾರ್ಯಕರ್ತರು ಬರೋಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಬ್ಯಾರಿಗೇಟ್ ಹಾಕಿ ನೀವು ಯಾವ ಊರು, ನೀವು ಎಲ್ಲಿದವರು, ನೀವೇನಂತ ಕೇಳ್ತಿದ್ರಿ, ID ಕಾರ್ಡ್ ಕೇಳ್ತೀರಿ,